ಏನ್ ಪ್ರಸಾದ್, ಇವತ್ ಕೂಲಿಗಿಲಿ ಸಿಕ್ಕಿಲ್ವಾ? ಕೂಲಿ ಸಿಕ್ಕಿರ್ ನಾನ ಕಿಲ್ ಬರ್ತಿದ್ದೆ. ನೀನೊಂದು ನಿನ್ಗೆ ಅಪ್ಪ ಅಮ್ಮ ಇಲ್ವಲ್ಲ, ಸಂಪಾದನೆ ಮಾಡಿದ್ದಲ್ಲ ಏನ್ ಮಾಡ್ತೀಯಾ ಅಂತ. ನಾನ್ ಕೂಲಿ ಮಾಡಿದ್ ಒಂದೊತ್ತಿಗೆ ಸಾಲಲ್ಲ. ಏನೋ ಹಾಗೂ ಈಗೂ ಸ್ವಲ್ಪ ಕೂಡಿಟ್ಟಿದ್ದೀನಿ. ಅದು ಯಾವತ್ತು ಯಾವ ಒಳ್ಳೆ ಕೆಲ್ಸಕ್ಕೆ ಬರ್ತಿತ್ತೋ ಏನೋ. ಬನ್ನಿ 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 ಬನ್ನಿ. ಏನ್ರಣ್ಣ ಯಾಕ ಅಂಗಡಿತಾ ಓಡಿಸ್ಕೊಂಡಿತಾ ಇದಾರ? ಅದವಳು ಕರ್ಮ. ಕಾಳಿಗುಡಿ ಪೂಜಾರಪ್ಪನ ಪ್ರೀತಿ ಮಾಡಿ ಬುಟ್ಟಿಗೆ ಹಾಕೊಂಡ್ಲು. ಅವನು ಬ್ರಾಹ್ಮಣ, ಇವಳು ಏನ್ ಜಾತಿಯವಳು. ಆಯ್ತದ? ಊರ್ನವ್ರಿಗೆಲ್ಲ ಕೋಪ ಬಂದು ಆ ಅಪ್ಪನ ತರಾಟಿಗೆ ತಗೊಂಡ್ರು. ಅವಮಾನ ತಡಿಲಾರದೆ ಐನವರು ನೇಣ ಹಾಕೊಂಡ್ರು. ಆ ಅಮ್ಮನ್ನ ಊರ್ನಾಚೆ ಮಾಡಿದ್ರು ಜನಗಳು. ಅಣ್ಣ ನೀವಾದ್ರೂ ಆ ಅಮ್ಮಂಗ್ ಸಹಾಯ ಮಾಡ್ಬಾರ್ದಾ? ಊರ್ನವ್ರನ್ನ ಎದುರಾಕೊಂಡು ನಾವ್ ಅಟ್ಟಿತಾಕ್ ಹೋಗಾಯ್ತದೆ ಅನ್ಲ. ಬೇಗ ಬೇಗ ಕೆಲಸ ಮುಗಿಸು. ಜಾತಿ ಮತಗಳ ವಿಚಕ್ಷಣೆ ಇಲ್ಲದೆ ಈಕೆಗೆ ದನ ಹೊಡೆಯುವಂತೆ ಹೊಡೆದರು ಈ ಜನ. ಮೂಢನಂಬಿಕೆಯ ಸುಳಿಯಿಂದ ಇನ್ನು ಎಷ್ಟೋ ಜನರು ಮೂಕ ಪಶುಗಳಂತೆ ಬಲಿಯಾಗುತ್ತಿದ್ದಾರೆ. ಕಾರಣ ಅಂತರ್ಜಾತಿಯ ವಿವಾಹದಿಂದ. ಯಾವ ಸ್ವಾರ್ಥ ಸಾಧನೆಗಾಗಿ ಈ ಭೇದ ಭಾವನೆ? ಹೊಡಿಬೇಡಿ, ನಾನ್ ಕಳ್ಳಿ ಅಲ್ಲ, ನಾನ್ ಕಳ್ತನ ಮಾಡಿಲ್ಲ. ಏನಂತ ತೋರ್ಸ ಕದ್ಕೊಂಡ್ಬಂದಿರೋದು. ಕಳ್ತನ ಮಾಡಿಲ್ಲ. ತೋರಿಸ್ಬೇಕಾ? ತೋರಿಸ್ಬೇಕಾ? ಏನೋ ಕಳ್ಳತನ ಮಾಡಿರುವಳೆಂದು ತಿಳಿದ ಜನ ಕೇವಲ ಅನ್ನವನ್ನು ಕಂಡು ಮೂಕರಂತೆ ಹಿಂದಿರುಗಿದರು. ಇದು ಯಾವ ನ್ಯಾಯ? ಅಮ್ಮ ಅಮ್ಮ ಏನಾಯ್ತ ಮಾಡಿದ್ಕೆ? ಈ ಪಾಪಿ ಹೊಟ್ಟೆಲಿ ಹಾಕ್ಬಿಟ್ಟಿದ್ಯೋ ಕಂದ. ಈ ಊರಿನ ಜನ ನನ್ ಗಂಡನ್ ನುಂಗ್ಕೊಂಡ್ರು. ನನಗ್ ಕೆಲ್ಸನೂ ಕೊಡಕ್ಕಿಲ್ಲ ಅಂತಾರೆ, ಅನ್ನನೂ ಕೊಡಕ್ಕಿಲ್ಲ ಅಂತಾರೆ. ನಾವೇನ್ ಪಾಪ ಮಾಡಿದ್ವು? ತುತ್ತು ಅನ್ನವೂ ಹೆತ್ತ ಮಗನಿಗೆ ದಕ್ಕದಂತೆ ಬೀದಿಯ ನಾಯಿ ಪಾಲಾಯಿತು. ನೋಡ್ದ ರಾಜ, ಜಾತಿ ಮತ ಅನ್ನೋ ಮೂಢನಂಬಿಕೆಯಿಂದ ಈ ಊರಿನ ಜನಗಳು ನಮ್ಗೆ ಎಷ್ಟು ಅನ್ಯಾಯ ಮಾಡಿಬಿಟ್ರು. ಹೆಚ್ಚಿಗೆ ಮಾತಾಡ್ಬೇಡಮ್ಮ, ನಿನ್ಗೆ ಸುಸ್ತಾಗತ್ತೆ. ಪಟ್ನಕ್ಕೆ ಹೋಗಿ ಡಾಕ್ಟರ್ ಹತ್ರ ಔಷಧ ತಗೊಂಡು ಬೇಗ ಬಂದ್ಬಿಡ್ತೀನಮ್ಮ. ಬೇಡಪ್ಪ, ನಾನ್ ಬದುಕ್ತೀನಿ ಅನ್ನೋ ನಂಬಿಕೆ ನನಗಿಲ್ಲ. ನನ್ನನ್ ಬಿಟ್ಟು ಹೋಗ್ಬೇಡ ರಾಜ, ಬೇಡಪ್ಪ. ಬಂದ್ಬಿಡ್ತೀನಮ್ಮ, ಬೇಗ ಬಂದ್ಬಿಡ್ತೀನಿ. ರಾಜ ರಾಜ, ನಾನು ಚೀಟಿ ಬರ್ಕೊಟ್ರೆ ನಿಮ್ಮ ಅಮ್ಮನ ಕಾಯಿಲೆ ವಾಸಿ ಆಗಲ್ಲಪ್ಪ. ಮನೋರೋಗದಿಂದ ಬಲಹೀನವಾಗಿದ್ದಾಳೆ. ಮೊದಲು ಈ ಔಷಧಿ ತಂದ್ಕೊಡು, ನಿಮ್ಮಮ್ಮ ಹುಷಾರಾಗ್ತಾಳೆ. ಹೋಗು, ಹೋಗಪ್ಪ. ರಾಜ, ನೆಕ್ಸ್ಟ್ ಏ ಹುಡ್ಗ, ನೀ ಯಾಕೆ ಕಿಳ್ಕೊತಿದ್ಯಾ? ಸರ್, ನಮ್ಮ ಅಮ್ಮನಿಗೆ ಹುಷಾರಿಲ್ಲ. ಈ ಔಷಧ ತಗೊಂಡೋಗ್ಬೇಕು. ನನ್ನ ಹತ್ರ ದುಡ್ಡಿಲ್ಲ. ಅದಕ್ಕೆ ನಾನು ರಕ್ತ ಕೊಟ್ಟು ದುಡ್ಡು ಇಸ್ಕೊಳ್ಕೆ ಬಂದೆ. ನಿನ್ನಂತ ಚಿಕ್ಕ ಹುಡುಗ ರಕ್ತ ನಾವು ತಗೊಳ್ಬಾರ್ದಪ್ಪ. ಆಸ್ಪತ್ರೆ ರೂಲ್ಸ್ಗೆ ವಿರುದ್ಧ. ಹೋಗು. ಸರ್, ನಮ್ಮ ಅಮ್ಮನಿಗೆ ತುಂಬಾ ಹುಷಾರಿಲ್ಲ ಸರ್. ನನ್ಗೆ ದುಡ್ಡು ಬೇಕು ಸರ್. ಐಸಿ ತಗೋ, 50 ರೂಪಾಯಿ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಸರ್. ಸರ್, ಈ ಔಷಧ ಬೇಗ ಕೊಡಿ ಸರ್. ಏಯ್ ಕೊಡಲಿ, 50 ರೂಪಾಯಿ ನಂದು. ನಾನು ಕಳ್ಳಲ್ಲ. ಪೊಲೀಸ್ ಫೋನ್ ಮಾಡಿ ಸರ್. ರಾಜ, 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 ನನ್ನ ಬಿಟ್ಬಿಡಿ ಸರ್, ನಮ್ಮ ಅಮ್ಮನ್ ನೋಡ್ಬೇಕು ಸರ್. ನನ್ನ ಬಿಟ್ಬಿಡಿ ಸರ್. ಕಳ್ತನ ಮಾಡಿದ್ರೆ ಯಾರೋ ನೀನ್ ಬಿಡ್ತಾರ? ಕೂತ್ಕೋಗು.
ಸರ್. ಶವಕ್ಕೆ ದಹನ ಸಂಸ್ಕಾರ ಮಾಡಿದರೆ ಕೋಟಿ ಪುಣ್ಯ ಎಂದಿದ್ದಾರೆ ಹಿರಿಯರು. ಆದರೆ ಈ ಅನಾಥ ಶವವನ್ನು ಮುಟ್ಟಲು ಯಾರೂ ಮುಂದೆ ಬರುತ್ತಿಲ್ಲ. ಕಾರಣ ಜಾತಿ ಮತಗಳ ತಾರತಮ್ಯ. ಇದು ಎಂದು ನಾಶವಾಗುತ್ತದೆ ಎಂದರೆ ಅದು ಇಂದಿಗೂ ಪ್ರಶ್ನೆಯೇ ಆಗಿದೆ. ಇವತ್ತಿಗೆ ಹಳ್ಳಿಲಿ ಪೀಡೆ ತೊಲಗ್ತು. ಪೀಡೆ ತೊಲಗ್ಲಿಲ್ಲ ಕಣೋ. ಸತ್ತಣವ ಸುಡ್ಲಿಲ್ಲ ಅಂತ ಅಂದ್ರೆ ಪಿಚಾಚಾಗಿ ಅಳಿತಿರ್ತದಂತೆ. ಅದಕ್ಕೆ ಓಕಲ್ಲಿ ನಾವೇ ಎತ್ಕೊಂಡೋಗಿ ಸುಟ್ಬಿಡೋ ನಡೀರಿ. ಒಳ್ಳೆ ಮಾತಂದೆ. ಆ ಎಮ್ಮಗ್ ನಾವೇ ಊರಿಂದ ಬಹಿಷ್ಕಾರ ಮಾಡ್ಬಿಟ್ಟು ಇವಾಗ ನಾವೇ ಹೆಣ ಮುಟ್ಟಕ್ಕಾಯ್ತದ? ಬಿಲ್ಕುಲ್ ಆಗಕ್ಕಿಲ್ಲ. ಮತ್ತೆ ಹೆಣ ಹಂಗೆ ಬಿಡಕ್ಕಾಯ್ತದ? ಹಂಗೆ ಬಿಡಕ್ಕಾಯ್ತದ? ನಾವೆಲ್ಲ ಒಟ್ಟಿಗೆ ಸೇರ್ಕೊಂಡು ಗುಡ್ಸ್ಲಿಗೆ ಬೆಂಕಿ ಹಚ್ಚವ. ನಡೀರಿ. ನಡೀರಿ. ಏನ್ರಣ್ಣ ನೀವು ಮನುಷ್ಯರ ಬದುಕಿರ್ಬೇಕಾರೆ ಅಮ್ಮಂತೂ ಅನ್ನ ಹಾಕ್ಲಿಲ್ಲ. ಸತ್ಮೇನಾದ್ರು ಸಹಾಯ ಮಾಡಿ, ನಿಮಗ್ ಪುಣ್ಯ ಬರ್ತಿತೆ. ಇವನಪ್ಪ ಬಂದಾಲೆ ಹೋಗಲೇ ಕುಸ. ಇದೇ ಕೊನೆ. ಇನ್ನೊಂದ್ಸಲ ಇಂಥ ಕೆಲಸ ಮಾಡಿದ್ರೆ ಕಾಲ್ ಮುರ್ತೀನಿ. ಹುಷಾರ್. ಹೋಗ. ಹುಡುಗ, ಎಷ್ಟೊತ್ತಿಂದ ಹೆಣ ಮಾಡ್ಕೊಂಡಿದ್ಯಾ? ಬೇಗ ಸುಡು. ಅಯ್ಯ, ಈ ಅಮ್ಮನ್ ಮಗ ಬರ್ಬೇಕು, ಅವನಿಗೋಸ್ಕರ ಕಾಯ್ತಾ ಇದ್ದೀನಿ. ಇನ್ನೇನ್ ಬಂದ್ಬಿಡ್ತಾನೆ. ಅವನ್ ಬಂದ ತಕ್ಷಣ ಸುಟ್ಬಿಟ್ಟು ಜಾಗ ಖಾಲಿ ಮಾಡು. ಅಮ್ಮ, ಅಮ್ಮ, ನಮ್ಮಮ್ಮ ಇಲ್ಲಿ. ನಿಮ್ಮಮ್ಮ ಸತ್ತೋದ್ಲು, ಎಣ ಹೊತ್ಕೊಂಡು ಹೋಗಿದ್ದಾರೆ. ಅಮ್ಮ! ಅಮ್ಮ! ನಾನೊಬ್ಬಳ ಬಿಟ್ಟು ಹೊಟ್ಟೋದ್ಯಮ್ಮ. ನಾನು ಬರ್ತೀನಿ ಅಮ್ಮ. ಅಯ್ಯೋ ಅಮ್ಮ, ನಾನು ಸತ್ತೋಗ್ತೀನಿ ಅಮ್ಮ. ಅಮ್ಮ, ಅಯ್ಯೋ ಅಮ್ಮ, 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 ಅಯ್ಯೋ. ರಾಜ, ಹೇಳಪ್ಪ, ಹೇಳು. ಸಮಾಧಾನ ಮಾಡ್ಕೋ ರಾಜ, ಸಮಾಧಾನ ಮಾಡ್ಕೋ, ಸಮಾಧಾನ ಮಾಡ್ಕೋ. ಅಲ್ಬೇಡಪ್ಪ, ಸತ್ತೋರು ಮತ್ ಬರಲ್ಲ. ಸಮಾಧಾನ ಮಾಡ್ಕೋ, ಸಮಾಧಾನ ಮಾಡ್ಕೋ. ತಗೋ, ಬೆಂಕಿ ಇಡು. ಇಲ್ಲ ಇಲ್ಲ, ನಾನ್ ಬೆಂಕಿ ಇಡಲ್ಲ. ಹಾಗೆಲ್ಲ ಹೇಳ್ಬೇಡಪ್ಪ. ಹೆತ್ತು ತಾಯಿ ಋಣ ತೀರ್ಸ್ಬೇಕಾದ್ರೆ ಇದೊಂದೇ ಅವಕಾಶ. ತಗೋ, ಬೆಂಕಿ ಇಡು. ಅಳ್ಬೇಡಪ್ಪ ರಾಜ, ನಾನ್ ಕೂಲಿ ಮಾಡಿ ಸೇರಿಸಿರೋ ಈ ಹಣ ಇಂಥ ಒಳ್ಳೆ ಕೆಲಸ ಬರ್ತಿದೆ ಅಂತ ತಿಳ್ಕೊಂಡಿರ್ಲಿಲ್ಲ. ಇಂಥ ಸಮಯದಲ್ಲಿ ಸಹಾಯ ಮಾಡಿರೋ ನಿನ್ ಉಪಕಾರ ನಾನ್ ಖಂಡಿತ ಮರೆಯೋಲ್ಲ. ನೀ ನನ್ ಭಾಗ ದೇವರು, ದೇವರು. ಆ ಗಳಿಗೆಯಿಂದ ಅವರಿಬ್ಬರು ಪ್ರಾಣ ಸ್ನೇಹಿತರಾದರು. ಸೃಷ್ಟಿಯಲ್ಲಿ ಪವಿತ್ರವಾದ ಬಂಧವೇ ಸ್ನೇಹ ಬಂಧನ. ಇವರ ಸ್ನೇಹದ ಮುಂದೆ ಜಾತಿ, ಮತ, ಅಂತಸ್ತು, ಐಶ್ವರ್ಯ ಯಾವುದರ ಅಡ್ಡಿಯೂ ಇಲ್ಲ. ಇದೇ ಮಧುರವಾದ ಸ್ನೇಹ. ರಾಜನ ಕೈ ಮೇಲೆ ಪ್ರಸಾದ್ ಹೆಸರನ್ನು, ಪ್ರಸಾದ್ ಕೈ ಮೇಲೆ ರಾಜನ ಹೆಸರನ್ನು ಹಚ್ಚ ಹಾಕಿಸಿಕೊಂಡ್ರು. ಅಂದಿನಿಂದ
ಆ ಕಿರಿಯರ ಜೀವನ ಒಂದಾಗಿ ಸಾಗಿತ್ತು. ಒಬ್ಬನು ತಿನ್ನದೆ ಇನ್ನೊಬ್ಬನು ತಿನ್ನುತ್ತಿರಲಿಲ್ಲ.